ಆರಂಭ ಮಾಡೋಣ. ಬನ್ನಿರಿ, ಯೆಹೋವನಿಗೆ ಉತ್ಸಾಹಧ್ವನಿಗೈಯುವ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾಸ್ತುತಿಯೊಡನೆ ಆತನ ಸನ್ನಿಧಿ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ನಮ್ಮ ಪ್ರಾರಂಭವು ತಂದೆ, ಮಗ, ಪವಿತ್ರಾತ್ಮನ ಮೂಲಕವಾಗಲಿ. ಆಮೇನ್. ಈ ದಿನದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ನಾವೆಲ್ಲರೂ ದೇವರ ಕರೆಯನ್ನು ಕೇಳಿ ಇಲ್ಲಿ ಬಂದು ಸೇರಿದ್ದೇವೆ. ಯಾಕೆಂದರೆ ಹೇಳಿದರೆ ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ನಮ್ಮ ದೇವರು ಪರಿಶುದ್ಧನೂ ಅದ್ವಿತೀಯನೂ ಆಗಿದ್ದಾನೆ. ಬನ್ನಿರಿ, ಆತನನ್ನು ಘನಪಡಿಸುತ್ತಾ ಆರಾಧಿಸಿ ಕೊಂಡಾಡುವುದು ಯುಕ್ತವಾಗಿದೆ. ಯಾಕೆಂದರೆ ತನ್ನ ಕುಮಾರನ ಮರಣ ಪುನರುತ್ಥಾನಗಳ ಮೂಲಕ ನಮ್ಮನ್ನು ಆತನು ನಮ್ಮ ಪಾಪಗಳಿಂದ ಬಿಡಿಸಿ ಕಾಯುವಾತನಾಗಿದ್ದಾನೆ. ಹೌದು, ಆತನೇ ನಮ್ಮ ವಿಮೋಚಕನು. ನಮ್ಮ ಪಾಪಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ತನ್ನ ಧರ್ಮ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ನಾವೆಲ್ಲರೂ ಹಾಡಿಕೊಳ್ಳುವ ಸಂಗೀತದಲ್ಲಿ 100ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ನಾವೆಲ್ಲರೂ ಎದ್ದು ನಿಂತು 100ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಆಶ್ಚರ್ಯವಾದ ಶಿಲುಬೆ. ಸಭೆಯವರು ಕುಳಿತುಕೊಳ್ಳ್ರಿ. ಈ ಶ್ರಮೆ, ಮರಣ ಮತ್ತು ಪುನರುತ್ಥಾನದ ಧ್ಯಾನದ ಈ ಕಾಲದಲ್ಲಿ ನಾವು ಈ ದಿನದಲ್ಲೂ ಆತನ ಮಹಾಕೃಪೆಯಿಂದ ಈ ಆಲಯದಲ್ಲಿ ಆತನನ್ನು ಆರಾಧಿಸುವುದಕ್ಕೂ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಬಂದಿದ್ದೇವೆ. ನಾವು ಸ್ವಲ್ಪ ಕಾಲ ನಮ್ಮನ್ನು ಪರೀಕ್ಷಿಸುವುದಕ್ಕೋಸ್ಕರ ಮೌನವಾಗಿದ್ದು ಸಮಯವನ್ನು ಕಳೆಯೋಣ. ನಾವು ತಿಳಿದು ತಿಳಿಯದೆಯೂ ಮಾಡಿದಂಥ ತಪ್ಪುಗಳನ್ನು ಆತನ ಮುಂದೆ ಅರಿಕೆ ಮಾಡಿಕೊಳ್ಳೋಣ.
ಕರ್ತನೇ, ನಾವು ತಿಳಿದೆವು ತಿಳಿಯದೆಯೋ ಮಾಡಿರುವಂಥ ಯಾವುದೇ ತಪ್ಪಿದ್ದರೂ ನಮ್ಮನ್ನು ಮನ್ನಿಸಿ ಆ ಎಲ್ಲ ತಪ್ಪುಗಳನ್ನು ನಿನ್ನ ಕ್ರೂಜೆಯ ಮರೆಯಲ್ಲಿಟ್ಟು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ನೀನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಿನ್ನ ಕೃಪೆ ಇಲ್ಲದಿದ್ದರೆ ನಾವು ಬದುಕಲಾರೆವು. ಸ್ವಾಮಿ, ಇನ್ನಿನ ಮಹಾಕೃಪೆಯನ್ನು ತೋರಿ ನಮ್ಮೆಲ್ಲರನ್ನು ಕ್ಷಮಿಸಿ ನೀನು ನಮ್ಮನ್ನು ಬಲಪಡಿಸು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಓ ದೇವ, ಪಾಪಿಯ ಮರಣದಲ್ಲಿ ನಿನಗೆ ಲವಶೇಷವೂ ಸಂತೋಷವಿಲ್ಲವಲ್ಲ. ನಿನ್ನವರಾದ ಜನರು ಮಾರ್ಪಟ್ಟವರಾಗಿ ಜೀವಿಸುವುದರಲ್ಲಿ ಆನಂದಿಸುವವನು ನೀನಾಗಿದ್ದಿ. ಆದುದರಿಂದ ಪೂರ್ಣ ಮನಸ್ಸಿನಿಂದ ನಿನ್ನ ಕಡೆಗೆ ತಿರುಗಿದವರಾದ ನಮ್ಮ ಪಾಪಗಳನ್ನು ಮನ್ನಿಸು. ನಿತ್ಯ ಜೀವದ ಕೃಪೆಯನ್ನು ನಮಗೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತನ ಮೂಲಕ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವು ಈ ಸಮಯದಲ್ಲಿ ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯದ ಭಾಗವನ್ನು ಕೇಳಿಸಿಕೊಳ್ಳೋಣ. ಮೊದಲನೇದಾಗಿ ಹಳೆಯ ಒಡಂಬಡಿಕೆಯ ವೇದ ಭಾಗವನ್ನು ಕೇಳಿಸಿಕೊಳ್ಳೋಣ. Today's first reading is taken from the book of Jeremiah, chapter 24, verses from 1 to 10. Jeremiah chapter 24, verses from 1 to 10. The Lord showed me 2 baskets of figs placed in front of the temple. This was after King Nebuchadnezzar of Babylonia had taken away Jehoiakim's son, King Jehoiakim of Judah, as a prisoner from Jerusalem to Babylonia, together with the leaders of Judah, the craftsmen and the skilled workers. The first basket contained good figs, those that ripen early. The other one contained bad figs, too bad to eat. Then the Lord said to me, Jeremiah, what do you see? I answered, figs. The good ones are very good, and the bad ones are very bad, too bad to eat. So the Lord said to me, I, the Lord God of Israel, consider that the people who were taken away to Babylonia are like these good figs, and I will treat them with kindness. I will watch over them and bring them back to this land. I will build them up and not tear them down. I will plant them and not pull them up. I will give them the desire to know that I am the Lord. Then they will be my people, and I will be their God, because they will return to me with all their heart. As of King Zedekiah of Judah, the politicians round him, and the rest of people of Jerusalem who have stayed in this land or moved to Egypt, I, the Lord, will treat them all like these figs that are too bad to be eaten. I will bring such a disaster on them that all the nations of the world will be terrified. People will mock them, make jokes about them, ridicule them, and use their names as a curse everywhere I scatter them. I will bring war, starvation, and disease on them until there is not one of them left in the land that I gave to them and their ancestors. Praise be to God. ದೇವರೇ, ನಿನಗೆ ಸ್ತೋತ್ರವಾಗಲಿ. ಈಗ ಹಾಡಿಕೊಳ್ಳುವಂಥ ಸಂಗೀತದಲ್ಲಿ ಮಾನವೀಯ ಕರ್ತನೆ ಎಂಬ ಸಂಗೀತವನ್ನು ನಾವೆಲ್ಲರೂ ಎದ್ದು ನಿಂತುಕೊಂಡು ಹಾಡೋಣ. ಎಲ್ಲರೂ ಎದ್ದು ನಿಂತು ಸಂಗೀತವನ್ನು ಹಾಡೋಣ.
ದಿವ್ಯ ಶಾಂತಿ ಸಂತಸ ನಾವು ಆಗತಾಳ್ವೆವು. ದಿವ್ಯ ದೂತ ವೃಂದವು ಸೇವೆಯನ್ನು ಗೈವುದು. ರಕ್ಷಿಸೋ ಹೇ ರಕ್ಷಕ, ರಕ್ಷಿಸಿದ್ದು ಹತ್ತಿರ, ಈಕ್ಷಿಸುವೆನಂತ್ಯದಿ ಮೋಕ್ಷದ ಸಂಪದವ. ಕಾಣಿಕೆಗಾಗಿ ಪ್ರಾರ್ಥನೆ ಮಾಡೋಣ. ಅತ್ಯಮೂಲ್ಯವಾದಂಥ ದಯಾನಿಧಿಯಾದಂಥ ನಮ್ಮ ತಂದೆಯಾದ ದೇವರೇ, ನೀನು ನಮ್ಮೆಲ್ಲರಿಗೂ ಅನುಗ್ರಹಿಸಿದಂಥವುಗಳಲ್ಲಿ ನಾವು ಒಂದು ಪಾಲನ್ನು ತೆಗೆದು ಈ ದಿನ ನಿನಗೆ ಕಾಣಿಕೆಯಾಗಿ ಸಮರ್ಪಿಸಿದ್ದೇವೆ. ಈ ಕಾಣಿಕೆಯನ್ನು ಸ್ವೀಕರಿಸು ತಂದೆಯೇ. ಈ ಕಾಣಿಕೆಯ ಒಂದೊಂದು ಭಾಗವು ನಿನ್ನ ಸೇವೆಯಲ್ಲಿ ಉಪಯೋಗವಾಗಿ ಅನೇಕ ಆತ್ಮಗಳ ರಕ್ಷಣೆಗೆ ಅದು ಉಪಯೋಗವಾಗುವಂತೆ ಕೃಪೆ ಮಾಡು. ಅದೇ ರೀತಿಯಲ್ಲಿ ದೇವಜನರ ಕೊರತೆಯನ್ನು ನೀಗುವಂತೆ ನೀನು ಮಾಡು. ಮತ್ತು ಈ ಕಾಣಿಕೆಯನ್ನು ಸಮರ್ಪಿಸಿದ ಒಂದೊಂದು ಕೈಗಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಅವರೆಲ್ಲ ಆಶೋತ್ತರಗಳನ್ನು ಈಡೇರಿಸಿ ಸ್ವಾಮಿ ಅವರನ್ನು ಅಭಿವೃದ್ಧಿಪಡಿಸು. ಮತ್ತು ಈ ದಿನ ನಾವೆಲ್ಲರೂ ಕೂತು ಕೇಳುವಂಥ ವಾಕ್ಯದ ಮೂಲಕ ನಮ್ಮೊಂದಿಗೆ ಬೋಧಿಸಿ ನೀನು ಪುನೀತನಾಗು ಸ್ವಾಮಿ. ಈ ಕಾಣಿಕೆಯನ್ನು ಸ್ವೀಕರಿಸು ತಂದೆಯೇ. ಯೇಸುವಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ, ಆಮೇನ್. ದಯವಿಟ್ಟು ಸಭೆಯವರು ಕುಳಿತುಕೊಳ್ಳ್ರಿ. ಈಗ ಹೊಸ ಒಡಂಬಡಿಕೆಯ ದೇವರ ವಾಕ್ಯವನ್ನು ನಾವು ಕೇಳಿಕೊಳ್ಳೋಣ. ಇಂದು ನಮ್ಮ ಆರಾಧನೆಯನ್ನು ನಡೆಸಿಕೊಡುತ್ತಿರುವ ಮಿಸ್ಟರ್ ಜಾನ್ ಅಂಚನ್ ರವರಿಗೂ ಹಾಗೂ ನಮ್ಮ ಆರಾಧನೆಯಲ್ಲಿ ಇಂದು ಪಾಲ್ಗೊಂಡು ನಮ್ಮ ಸರ್ಮನ್ ಕೊಡುತ್ತಿರುವ ಡಾಕ್ಟರ್ ಮೋನಾರವರಿಗೂ, ನಮ್ಮ ಸಭಾ ಪಾಲಕರು ಹಾಗೂ ಸಭಾವಂತಿಕೆ ಸದಸ್ಯರು ಹಾಗೂ ನಮ್ಮ ಸಭೆಯ ಸದಸ್ಯರೆಲ್ಲರ ಮುಖಾಂತರ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಶುಭ ಶುಕ್ರವಾರದ ಆರಾಧನೆಯ ಎರಡನೇ ವೇದ ಭಾಗವು ಲೂಕನು ಬರೆದ ಸುವಾರ್ತೆ ಅಧ್ಯಾಯ 15 ವಚನಗಳು 11ರಿಂದ 24ರವರೆಗೆ. ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿ ಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿಯಿಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಆತನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವಿದೆ. ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು
ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಡಿಸಿರಿ, ಕೊಬ್ಬಿಸಿದ ಆ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು ಎಂಬುದೇ. ಕ್ರಿಸ್ತನೇ ನಿನಗೆ ದೇವರೇ, ನಿನಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯ ಸಂದೇಶವನ್ನು ನೀಡುವುದಕ್ಕೆ ಮೋನಾ ಸುಧೀರ್ ಎಂಬುವರು ಇದ್ದಾರೆ. ಅವರು ವೃತ್ತಿಯಲ್ಲಿ ವೈದ್ಯರಾಗಿ ಅವರು ಕೆಲಸ ಮಾಡುತ್ತಾ ಇದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ಬಹಳ ಆಸಕ್ತಿಯುಳ್ಳವರು. ಅನೇಕ ಕಡೆಗಳಲ್ಲಿ ಅವರು ದೇವರ ವಾಕ್ಯ ಸಂದೇಶವನ್ನು ಕೊಡುವುದಕ್ಕೆ ಹೋಗುವವರಾಗಿದ್ದಾರೆ. ಹೀಗೆ ಅವರು FMAಯಲ್ಲಿ ಈಗ ಸ್ಟೂಡೆಂಟ್ ಆಗಿ ಅವರು ಕಲಿತಾ ಇದ್ದಾರೆ. ಜೊತೆಯಲ್ಲಿ ವೈದ್ಯಕೀಯ ವೃತ್ತಿಯನ್ನು ಸಹ ಅವರು ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಕರ್ತನ ನಾಮದಲ್ಲಿ ಅವರನ್ನು ಸ್ವಾಗತಿಸ್ತೇನೆ. ಮೋನಾ ಸುಧೀರ್ ಅವರನ್ನು ನಾನು ಸ್ವಾಗತಿಸ್ತೇನೆ. ದಯವಿಟ್ಟು ದೇವರ ವಾಕ್ಯವನ್ನು ಹಂಚಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ತೇನೆ. ನಾವು ಕರ್ತ ಸಿದ್ಧವಾಗಿದ್ದೇನೆ ಎಂಬ ಒಂದು ಚರಣವನ್ನು ನಾವು ಹಾಡಿ ಈ ಸಮಯದಲ್ಲಿ ನಾವು ನಮ್ಮನ್ನು ದೇವರ ವಾಕ್ಯ ಕೇಳುವುದಕ್ಕೆ ಸಿದ್ಧಪಡಿಸಿಕೊಳ್ಳುವವರಾಗಿರೋಣ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ನಮ್ಮ ಮಧ್ಯದಲ್ಲಿ ನೀನು ಇದ್ದಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಈ ದಿನ ಕಾರ್ಯ ಮಾಡು ತಂದೆಯೇ. ಬಲಹೀನಳಾಗಿದ್ದಾನೆ ಸ್ವಾಮಿ, ಬಲಪಡಿಸು. ನಿನ್ನ ಆತ್ಮದ ಕೃಪೆಯಿಂದ ನಮ್ಮನ್ನು ನಡೆಸು ಸ್ವಾಮಿ. ಸ್ವಾಮಿ, ಕ್ರೂಜೆಯ ವಿಷಯದಲ್ಲಿ ನಾವು ಜ್ಞಾನ ಮಾಡಲಿಕ್ಕಿದ್ದೇವೆ ಸ್ವಾಮಿ. ಕರ್ತನೆ, ಅದು ಒಂದು ನಿಜವಾದ ಸಂಗತಿ ಎಂದು ಕರ್ತನೆ ನಮ್ಮ ಹೃದಯಕ್ಕೆ ನೀನು ತಿಳಿಯಪಡಿಸು. ನೀನೆತ್ತಲ್ಪಡಬೇಕು ಸ್ವಾಮಿ, ನಾವು ತಗ್ಗಿಸಲ್ಪಡಬೇಕು. ಕರ್ತನೆ, ಮಾತಾಡುವ ಬಾಯನ್ನು ನೀನು ಬಲಪಡಿಸು. ನೀನು ಮಾತನಾಡಪ್ಪ, ಕೇಳುವ ಕಿವಿಗಳನ್ನು ನೀನು ಬಲಪಡಿಸು. ಯೇಸು ನಾಮದಲ್ಲಿ ಬೇಡುತ್ತೇನೆ, ಆಮೆನ್. ಕಳೆದ ವಾರ ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ ನನಗೆ ಗೊತ್ತಿಲ್ಲ, ಆದರೆ ಒಂದು ಕನ್ನಡ ಮೂವಿ ರಿಲೀಸ್ ಆಯಿತು. ಎಲ್ಲರ ಸ್ಟೇಟಸಲ್ಲಿ ಟ್ರೇಲರ್ ಬರ್ತಾ ಇತ್ತು. ಸೊ ಜನರಲಿ ವಾಟ್ಸಪ್ ಸ್ಟೇಟಸ್ ನಾವು ನೋಡ್ತೇವಲ್ವ. ಸೊ ವಾಟ್ಸಪ್ ಸ್ಟೇಟಸ್ ನೋಡಿದಾಗ ಫಸ್ಟ್ ಆ ಟ್ರೇಲರಲ್ಲಿ ಬಂದಿದ್ದು ಕ್ರಾಸ್, ಅಂದರೆ ಹೀರೋ ಕತ್ತಲ್ಲಿ ಒಂದು ದೊಡ್ಡ ಕ್ರಾಸ್ ಇತ್ತು. ಅದರ ಆದಮೇಲೆ ಆ ಹೀರೋ ವಿಷಯದಲ್ಲಿ ಮಾತಾಡುವಾಗ
ಆ ಕ್ರಾಸಿಗೂ ಆ ಹೀರೋದು ಕ್ಯಾರೆಕ್ಟರ್ಸಿಗೂ ಯಾವುದು ಹೋಲಿಕೆ ಇರಲಿಲ್ಲ. ತುಂಬ ಆಶ್ಚರ್ಯ ಆಯಿತು. ಕ್ರಾಸ್, ಶಿಲುಬೆ, ನಮ್ಮೆಲ್ಲರ ಮನೆಗಳಲ್ಲಿ ಶಿಲುಬೆ ಇರ್ತದಲ್ಲ, ಪ್ರತಿಯೊಬ್ಬರೊಬ್ಬರು ಕ್ರೈಸ್ತರು, ಇಡೀ ಕ್ರಿಶ್ಚಿಯನ್ ಕಮ್ಯುನಿಟಿ, ಕ್ಯಾಥಲಿಕ್ಸ್, ಪ್ರೊಟೆಸ್ಟೆಂಟ್ಸ್, ವಿ ಆಲ್ ಹ್ಯಾವ್ ಕ್ರಾಸ್. ನಮ್ಮ ಒಂದಾದರೂ ಒಂದು ಪೆಂಡೆಂಟ್ ಕ್ರಾಸ್ ಇದ್ದೇ ಇರ್ತದೆ, ಅಥವಾ ಮನೆಯಲ್ಲಿ ಶಿಲುಬೆ ಸಹಜ. ಆ ಶಿಲುಬೆಯನ್ನು ನೋಡುವಾಗ ನಾವೇನು ನೆನೆಸ್ತೇವೆ? ನಮ್ಮ ಹೃದಯದಲ್ಲಿ ಬರುವ ಆಲೋಚನೆ ಏನು? ಆ ಶಿಲುಬೆ ಒಂದು ರಕ್ಷಣೆಯ ಆ ಸಿಂಬಲ್, ಅ ಸೈನ್ ಆಫ್ ಸಾಲ್ವೇಷನ್. ವಾಟ್ ಡಸ್ ಕ್ರಾಸ್ ಮೀನ್ ಟು ಯು? ನೀವು ಆ ಶಿಲುಬೆಯನ್ನು ನೋಡುವಾಗ ಏನನ್ನು ಆಲೋಚನೆ ಮಾಡ್ತೀರಾ? ಹೌ ರಿಯಲ್ ಇಟ್ ಇಸ್ ಟು ಯು? ಪೇತ್ರನು in 2 verse 13 to 24, no? He describes, ಪೇತ್ರನು ಆ ವೇದನೆಯ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ. ಅದೇ ರೀತಿ ಪೌಲನು ಅನೇಕ ಸ್ಥಳಗಳಲ್ಲಿ ನಾನು ಕ್ರೂಸಿಫೈಡ್ ಕ್ರೈಸ್ಟ್, ಐ ವಾಂಟ್ ಟು ಬೋಸ್ಟ್, ಐ ಹ್ಯಾವ್ ಡಿಸೈಡೆಡ್ ಓನ್ಲಿ ಟು ನೋ ದ ಕ್ರೂಸಿಫೈಡ್ ಕ್ರೈಸ್ಟ್, ಆ ಶಿಲುಬೆಯಲ್ಲಿ ಇರುವ ಯೇಸುವಿನ ವಿಷಯದಲ್ಲಿ ತಿಳ್ಕೊಳ್ಬೇಕು, ಆ ತೀರ್ಮಾನ ನಾನು ಮಾಡಿದ್ದೇನೆ. ಅನೇಕ ಸ್ಥಳಗಳಲ್ಲಿ ನೋಡ್ತೇವೆ ದೇವರ ವಾಕ್ಯದಲ್ಲಿ ಆ ಶಿಲುಬೆಯ ವಿಷಯದಲ್ಲಿ, ಆ ಶಿಲುಬೆಯ ಯೇಸುವಿನ ವಿಷಯದಲ್ಲಿ ತಿಳ್ಕೊಳ್ಬೇಕು, ಅದರಲ್ಲೇ ಹೆಚ್ಚಳ ಪಡಬೇಕು ಎಂದು ಹೇಳ್ತಾ ಇದ್ದಾರೆ. ಯಾಕೆ? ಏನಿದೆ ಆ ಶಿಲುಬೆಯ ಯೇಸುವಲ್ಲಿ? ಪೌಲನು ಬೇಕಾದರೆ ಹೆಚ್ಚಳ ಪಡಬೇಕಂದ್ರೆ ಆತನ ಜ್ಞಾನದಲ್ಲಿ ಹೆಚ್ಚಳ ಪಡ್ಬೋದಾಗಿತ್ತು. ಪೌಲನು ಬೇಕಂದರೆ ನಾನು ರೋಮಾಪುರ ಐ ಆಮ್ ದ ಸಿಟಿಸನ್ ಆಫ್ ರೋಮನ್ ಅಂತ ಹೆಚ್ಚಳ ಪಡ್ಬೋದಾಗಿತ್ತು. ಇಲ್ಲದಿದ್ದರೆ ಆ ವರ್ಜಿನ್ ಮೇರಿ, ಕನ್ಯಾ ಮರಿಯಳಿಂದ ಬಂದ ಯೇಸುವಿನ ವಿಷಯದಲ್ಲಿ ಹೆಚ್ಚಳ ಪಡಬೇಕಾಗಿತ್ತು. ಯಾಕಂದರೆ ಅದು ಒಂದು ಅದ್ಭುತವಾದ ಸಿಚುವೇಶನ್ ಅಲ್ಲ, ಒಂದು ಅದ್ಭುತ, ಇಟ್ ವಾಸ್ ಅ ಮಿರಾಕಲ್. ಅಥವಾ ಯೇಸು ಎಷ್ಟೊಂದು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ಈ ಲೋಕದಲ್ಲಿ ಇರುವಾಗ, ಅದರ ವಿಷಯದಲ್ಲಿ ಹೆಚ್ಚಳ ಪಡ್ಬೋದಾಗಿತ್ತು. ಆದರೆ ಪೌಲನು ಹೇಳ್ತಾನೆ, ನಾನು ಕ್ರೂಜಲ್ಲಿ ಇರುವ ಆ ಯೇಸುವಿನ ವಿಷಯದಲ್ಲಿ ಹೆಚ್ಚಳ ಪಡ್ತಾನೆ. ಇಲ್ಲಿ ವಾಟ್ ಈಸ್ ಕ್ರಾಸ್? ಕ್ರಾಸ್ ಈಸ್ ಅ ಟ್ರಿನಿಟೇರಿಯನ್ ಇವೆಂಟ್. ಕ್ರಾಸ್, ಶಿಲುಬೆ ತ್ರಿತ್ವದ ಒಂದು ಕಾರ್ಯವಾಗಿತ್ತು. ಫಾದರ್, ತಂದೆ, ಮಗ, ಪವಿತ್ರಾತ್ಮನು ಮೂವರು ಸೇರಿ ಆ ಒಂದು ಕಾರ್ಯ ನಡೆಸಿದ್ರು. ಇಟ್ ವಾಸ್ ನಾಟ್ ಜಸ್ಟ್ ಅನ್ ಇವೆಂಟ್, ಬಟ್ ಇಟ್ ವಾಸ್ ಅನ್ ಹಿಸ್ಟಾರಿಕಲ್ ಇವೆಂಟ್. ಅದು ಒಂದು ಹಿಸ್ಟಾರಿಕಲ್ ಇವೆಂಟ್ ಆಗಿತ್ತು. ಇಟ್ ವಾಸ್ ಅ ಟ್ರಿನಿಟೇರಿಯನ್ ಇವೆಂಟ್. ಆದಿಯಲ್ಲಿ ನೋಡ್ತೇವೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು, ಮನುಷ್ಯನನ್ನು ಉಂಟು ಮಾಡಿದರು, ಕ್ರಿಯೇಟ್ ಮಾಡಿದ್ರು. ಹಿ ಕ್ರಿಯೇಟೆಡ್ ಮ್ಯಾನ್. ಅಲ್ಲಿ ಇರುವ ಆ ಭೂಮಿಯಲ್ಲಿ ಪ್ರತಿಯೊಂದೊಂದು ಪವರ್, ಪ್ರತಿಯೊಂದೊಂದು ಅಥಾರಿಟಿ ತಂದೆಯಾದ ದೇವರು ಮನುಷ್ಯನಿಗೆ ಕೊಟ್ಟಿದ್ರು. ಯಾಕಂದರೆ ಮನುಷ್ಯನಿಗೆ ತಂದೆಯಾದ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದರು. ಆ ಏದೇನ್ ತೋಟದಲ್ಲಿ ಒಂದು ಡೀಪ್ ಇಂಟಿಮೇಟ್ ರಿಲೇಷನ್ಶಿಪ್, ಒಂದು ಸಂಪರ್ಕ ಇತ್ತು ಬಂತು ಮತ್ತು ಮನುಷ್ಯನ ಮಧ್ಯದಲ್ಲಿ. ಆದರೆ ಅಲ್ಲಿ ಏನಾಯಿತು? ಅಲ್ಲಿ ಒಂದು ಪಾಪ ಬಂತು. ಡಿಸೊಬಿಡಿಯನ್ಸ್, an act of disobedience caused separation between God and man. ಒಂದು ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಯಿತು. ತಂದೆ ಮತ್ತು ತಂದೆ ಸೃಷ್ಟಿ ಮಾಡಿದ ಆ ಮನುಷ್ಯನ ಮಧ್ಯದಲ್ಲಿ. ತಂದೆ ತನ್ನ ಸ್ವರೂಪದಲ್ಲಿ ಮನುಷ್ಯನಿಗೆ ಉಂಟು ಮಾಡಿದ ಕಾರಣ ಈ ದಿನ ನೀವು ನೋಡಿ, ನೀವು ಹಿಸ್ಟ್ರಿಯಲ್ಲಿ ಓದಿ, ಬಿಗ್ ಕಾಂಕರರ್ಸ್, ದೇ ಡೈಡ್ ಆನ್ ಅನ್ಸ್ಯಾಟಿಸ್ಫೈಡ್ ಡೆತ್. ವೈ? ಈವನ್ ಟುಡೇ ವಿ ಸಿ, ಇವಾಗಲೂ ನಾವು ನೋಡ್ತೇವೆ, ಐಶ್ವರ್ಯ, ಅಂತಸ್ತು ಏನೇ ಇರಲಿ, ಆದರೆ ದೇವರೊಟ್ಟಿಗೆ, ನಿಜವಾದ ದೇವರೊಟ್ಟಿಗೆ ಆ ಸಂಪರ್ಕ ಇಲ್ಲದೆ ಹೋದರೆ ಮನುಷ್ಯನಿಗೆ ಯಾವ ಥರದ ಸಮಾಧಾನ ಇರೋದೇ ಇಲ್ಲ. ನಮ್ಮ ಜೀವಿತಗಳಲ್ಲಿ ನೋಡೋಣ,
ಅನೇಕ ಕಷ್ಟಗಳು ಇದೆ, ಅನೇಕ ದುಃಖಗಳು, ವೇದನೆಗಳೇ ಬಂದರೂ ನಾವು ಯಾವಾಗ ಸ್ವಾಮಿ ಹತ್ರ ಆ ಅನ್ಯೋನ್ಯತೆಯಲ್ಲಿ ಇರ್ತೇವೋ ಆವಾಗ ಇರುವ ಸಮಾಧಾನ ಯಾವುದೇ ಸಂಭ್ರಮ, ಯಾವುದೇ ಆಡಂಬರದಲ್ಲಿ ಇರೋದೇ ಇಲ್ಲ. ಯಾಕಂದರೆ ದೇವರು ಸೃಷ್ಟಿಸಿದಾಗ ದ ವೆರಿ ಕೋರ್ ಆಫ್ ಹ್ಯೂಮನ್ ಬೀಯಿಂಗ್, ಮನುಷ್ಯನ ಅಂತರಾಳದಲ್ಲಿ ಈ ದೇವರೊಂದಿಗೆ ಆ ಸಂಬಂಧ, ಆ ಕನೆಕ್ಷನ್ ಬೇಕು. ನಮ್ಮ ಮೊಬೈಲ್ ಬ್ಯಾಟ್ರಿ ಡೌನ್ ಆದಾಗ ನಾವು ಚಾರ್ಜರಿಂದ ಚಾರ್ಜ್ ಮಾಡ್ತೇವೆ. ಅದೇ ರೀತಿಯಲ್ಲಿ ವಿ ಹ್ಯೂಮನ್ಸ್ ಹ್ಯಾವ್ ಟು ಬಿ ಚಾರ್ಜ್. ನಾನು ನೀವು ಚಾರ್ಜ್ ಆಗಿರಬೇಕಂದ್ರೆ ತಂದೆ ಆದ ದೇವರೊಟ್ಟಿಗೆ ನಮಗೆ ಒಂದು ಸಂಪರ್ಕ ಬೇಕು. ಇಲ್ಲಿ ಏದೇನ್ ತೋಟದಲ್ಲಿ ಪಾಪ ನಡೆದಿದ್ದಾಗ ಅಲ್ಲಿ ತಂದೆ ಆದ ದೇವರು ಹಿ ಈಸ್ ದ ಆಥರ್ ಆ್ಯಂಡ್ ಕ್ರಿಯೇಟರ್ ಆಫ್ ಎವ್ರಿಥಿಂಗ್. Even before, in Revelation 13:8, Jagat, even before the foundation was laid, the lamb was slain. Andre ಆ ಸಮಯವೇ ಒಂದು ಪ್ಲಾನ್, ಒಂದು ರಿಡೆಂಪ್ಷನ್ ಪ್ಲಾನ್ ತಂದೆಯಾದ ದೇವರು ಮಾಡಿದ್ರು. God had planned, He had in His plan that His son, a blameless, righteous person, had to be slain. Why? Because only through that blameless blood could we have that communion. We could, come back to the Father. And for that, He had to send Jesus, His only beloved. ತಂದೆಯಾದ ದೇವರು ತನ್ನ ಮಗನನ್ನು, ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ರು. ಯೇಸು ಸ್ವಾಮಿ. ಯೇಸು ಸ್ವಾಮಿಯ ಆಹಾರವೇನಾಗಿತ್ತು? ತಂದೆಯಾದ ದೇವರ ಮಾತನ್ನೇ ಕೇಳೋದು ಆತನ ಆಹಾರವಾಗಿತ್ತು. ಆತನ ಉಸಿರೇನಾಗಿತ್ತು? ತಂದೆಯಾದ ದೇವರ ಹತ್ರ ಆ ಸಂಪರ್ಕ ಏನಿದೆಯಲ್ಲ, ಹಗಲು ರಾತ್ರಿ ಪ್ರಾರ್ಥನೆಯಲ್ಲಿ ಆ ಸಂಪರ್ಕ ಇಡ್ತಾ ಇದ್ರು. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಅವಾಗವಾಗ ಹೋಗಿ ಪ್ರಾರ್ಥನೆಯಲ್ಲಿ ಹೋಗ್ತಾ ಇದ್ರು, ಕಾಡಲ್ಲಿ ಹೋಗ್ತಾ ಇದ್ರು. He used to go into the mountains, into the forest. Why? Because whole night when he would spend time in the presence of God, fellowship allidru, ಆಗ ಬೆಳಗ್ಗೆ ಅನೇಕ ಅದ್ಭುತ ಕಾರ್ಯಗಳು ನಡೀತಾ ಇತ್ತು. He says in John 6:38, I have come down from heaven not to do my will but to do the will of the Father who has sent me. ಅಂದ್ರೆ ಪ್ರತಿ ಒಂದೊಂದು ಕ್ಷಣ ಯೇಸು ಸ್ವಾಮಿ ನನ್ನ ತಂದೆಯ ಚಿತ್ತವನ್ನೇ ನಾನು ಮಾಡ್ಲಿಕ್ಕೆ ಬಂದಿದ್ದೇನೆ. ಆ ಕನೆಕ್ಷನ್ ಇಂದ God sent His only begotten Son. ಪವಿತ್ರಾತ್ಮನು ತಂದೆಯ ಯೋಜನೆ, ಮಗನ the will of the Son, that was brought into execution. ಅದು ಎಕ್ಸಿಕ್ಯೂಟ್ ಮಾಡಿದ್ದೆ ಪವಿತ್ರಾತ್ಮನು. ಮೇರಿ ಕನ್ಸೀವ್ಡ್, ಮರಿಯಳು ಹೇಗೆ ಕನ್ಸೀವ್ ಆದ್ಲು? ಥ್ರೂ ಹೋಲಿ ಸ್ಪಿರಿಟ್. The word was, in the beginning was the word and the word was with God. And this word, ಈ ವಾಕ್ಯವು ನಮ್ಮ ಮಧ್ಯದಲ್ಲಿ ನರನಾಗಿ ಜನಿಸಿದ ಅಲ್ವಾ? ಸೊ ಕ್ರಾಸ್ ಈಸ್ ಎ ಟ್ರಿನಿಟೇರಿಯನ್ ಇವೆಂಟ್. ತ್ರಿತ್ವದ ಒಂದು ಕಾರ್ಯ ಈ ಕ್ರೂಜೆ. ಎರಡನೇದಾಗಿ, ಕ್ರಾಸ್ ಇಸ್ ದ ಸೆಂಟರ್ ಸ್ಟೋರಿ ಆಫ್ ದ ಸ್ಕ್ರಿಪ್ಚರ್ಸ್. ಸತ್ಯವೇದವನ್ನು ನಾವು ನೋಡುವಾಗ ಆದಿಕಾಂಡ ಇಂದ ರೆವಲ್ಯೂಷನ್ ತನಕ ಇಟ್ಸ್ ಅಬೌಟ್ ದ ಕ್ರೈಸ್ಟ್ ಕ್ರೂಸಿಫೈಡ್. ಇಟ್ಸ್ ಅಬೌಟ್ ಹಿಮ್ ಹೂ ಕೇಮ್. ನಮಗೋಸ್ಕರ ಬಂದಿದ್ದಾತನ ವಿಷಯದಲ್ಲಿ ನೋಡ್ತೇವೆ. ಐಸಾಯ 53 ಅಲ್ಲಿ ನೋಡ್ತೇವೆ. ಯಾಕೆ ಸ್ವಾಮಿ he became rejected, he became despised. ಯಾವ ಆಕಾರ, ಯಾವ ಚಂದವು ಆತನಲ್ಲಿ ಇರಲಿಲ್ಲ. ಪೌಲನು ನಾನು ಹೇಳಿದಾಗೆ ಅವರಿಗೆ ಗೊತ್ತಿತ್ತು ಆ ಕ್ರೂಜಲ್ಲಿ ಇರುವ ಆ ಬಲ, ಆ ಕ್ರೂಜಲ್ಲಿ ಇರುವ ಶಕ್ತಿ ಇನ್ಯಾವುದ್ರಲ್ಲೂ ಇಲ್ಲ. ಅದಕ್ಕೆ ಪೌಲನು ಪ್ರತಿಯೊಂದೊಂದು ಸಲ ಆ ಕ್ರೂಜೆಯ ವಿಷಯದಲ್ಲಿ ಮಾತಾಡ್ತಾ ಇದ್ರು. 1 ಪೇತ್ರದಲ್ಲಿ 1 Peter 2 we see here ಪೇತ್ರನು ಅನೇಕ ಸಲ ಯೇಸು ಸ್ವಾಮಿ ಜೊತೆಗಿರುವಾಗ ಏನು ಮಾಡಿದ್ರು? ಯೇಸು ಸ್ವಾಮಿ ತನ್ನ ಮರಣದ ವಿಷಯದಲ್ಲಿ ಮಾತಾಡುವಾಗ, ಆ ಕ್ರೂಜೆಯ ವೇದನೆಯ ನೋವು ವಿಷಯದಲ್ಲಿ ಮಾತಾಡುವಾಗ ತಡೆತಿದ್ರು. ಬೇಡ ಸ್ವಾಮಿ, ಅದು ಬೇಡ. ಹಿ ಆಲ್ವೇಸ್ ಯೂಸ್ ಟು ಟಾಕ್. ಯಾಕಂದರೆ ಸಫರಿಂಗ್ ಆ ಟೈಮಲ್ಲಿ
ಪೀಟರಿಗೆ ಬೇಡ ಇತ್ತು. ಆದರೆ ಇವಾಗ ಪೇತ್ರನು ಆ ನೋವಿನ ಬಗ್ಗೆ, ಆ ಯಾವ ಕ್ರಾಸ್ ಅವನಿಗೆ ಬೇಡ ಇತ್ತಲ್ಲ, ಇವತ್ತಿನ ದಿನ ಆ ಕ್ರಾಸಿನ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ, ಆ ನೋವಿನ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅದೇ ಕ್ರೈಸ್ತರಾದ ನಮ್ಮ ಜೀವಿತದ ಆ ಬುನಾದಿ ಏನಿದೆ ಅಲ್ಲ, ಅದು ಕ್ರೂಜೆಯಲ್ಲೇ ಇದೆ, ಆ ಶಿಲುಬೆಯಲ್ಲೇ ಇದೆ. ಯಾವಾಗ ನಾವು ಆ ಶಿಲುಬೆಯ ಆ ಪ್ರಕಟಣೆ ನಮಗೆ ಉಂಟಾಗ್ತದೆ, ಯಾವಾಗ ಆ ಶಿಲುಬೆಯ ಆವಾಗಲೇ ನಮಗೆ ಒಂದು ಹೊಸ ಅರ್ಥ, ನಮ್ಮ ಆತ್ಮಿಕ ಜೀವಿತಕ್ಕೆ ಒಂದು ಹೊಸ ಅರ್ಥ ಸಿಗ್ತದೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ಯೋಚನೆ ಮಾಡಿ, ನಾವು ಪ್ರತಿ ವರ್ಷ ಅದರ ವಿಷಯದಲ್ಲಿ ಕೇಳ್ತೇವೆ. ಆದರೆ ಯಾಕೆ ಆ ಅನುಭವ ನಮಗೆ, ನಮ್ಮ ಪರ್ಸ್ನಲ್ ಅನುಭವ ಆಗ್ತಾ ಇಲ್ಲ ಈ ದಿನಗಳಲ್ಲಿ? ಯಾಕೆ ಆ ಕ್ರೂಜೆಯನ್ನು ನೋಡುವಾಗ ನನ್ನ ಯೇಸು ಸ್ವಾಮಿ ಅದರಲ್ಲಿ ಪಟ್ಟ ಆ ವೇದನೆಯನ್ನು ನಾನು ನೋಡ್ತಾ ಇಲ್ಲ? ಇಲ್ಲಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ಅವರ ಆ ಟ್ರಯಲಿಂದ ಹಿಡಿದು, ಆ ಉಗುಳುವಿಕೆಯಿಂದ ಹಿಡಿದು, ಆ ಬೈಗಳ ಜನರೆಲ್ಲ ಬಿಟ್ಟು ಹೋಗಿದ್ದು, ಸ್ವಂತದವರು ಬಿಟ್ಟು ಹೋದ್ರು, ಆ ಮುಳ್ಳಿನ ಕಿರೀಟ, ಆ ಕ್ರೂಜೆಯ ಕಂಬ, ಹಾದಿಯಲ್ಲಿ ಹೋಗುವಾಗ ಬಿದ್ದು ಹೋಗ್ತಾರೆ, ಆ ಏಟುಗಳು, ಆ ಅವಮಾನ ಎಲ್ಲವೂ ಸಹಿಸಿದ್ರು. ಯಾಕೆ? ಆ ಕ್ಷಣ ನಾನು ನೀವು ಆ ಸ್ಥಳದಲ್ಲಿ ಇರಬೇಕಾಗಿತ್ತು. ನಾನು ನೀವು ಅಲ್ಲಿ ಆ ಏಟುಗಳನ್ನು, ಆ ಪೆಟ್ಟುಗಳನ್ನು ನಾವು ತಿನ್ನಬೇಕಾಗಿತ್ತು, ನಮ್ಮ ಪಾಪದಿಂದ, ನಮ್ಮ ಪಾಪಗೋಸ್ಕರ. ಆದರೆ ಯೇಸು ಸ್ವಾಮಿ ನಮ್ಮ ಸ್ಥಳದಲ್ಲಿ ಅವರು ಇದ್ದರು, ಆ ನೋವನ್ನು ಅವರು ಅನುಭವಿಸ್ತಾ ಇದ್ದರು. ಐಸಾಯದಲ್ಲಿ ಅನೇಕ ಸ್ಥಳ ಪೇಂಟಿಂಗ್ ಎಲ್ಲ ನೋಡುವಾಗ ನಾವು ನೋಡ್ತೇವೆ, ಯೇಸು ಸ್ವಾಮಿ ಒಂದು ಹಾರ್ಟ್ ಹತ್ರ ಒಂದು ಪಿಯಸ್, ಅಲ್ಲಿ ಒಂದು ರಕ್ತ, ಒಂದಿಷ್ಟು, ಒಂದು ತುಂಡು ಬಟ್ಟೆ. ಆದರೆ ದೇವರ ವಾಕ್ಯದಲ್ಲಿ ಐಸಾಯ 33 ವರ್ಸ್ 2 ನಾವು ಓಡುವಾಗ, ಹಿ ಹ್ಯಾಡ್ ನೋ ಫಾರ್ಮ್, ಅಂದರೆ ಒಂದು ಮಾಂಸ ತುಂಡಿನ ಹಾಗೆ, ಯಾವ ಆಕಾರವಿಲ್ಲ, ಯಾವ ಚಂದ ಇಲ್ಲ, ಬಯಸಬೇಕು, ನೋಡಬೇಕು ಅಂತ ಅಂದರೆ ಆ ಫೀಲಿಂಗೇ ಬರ್ತಾ ಇಲ್ಲ. ಆ ರೀತಿಯಲ್ಲಿ he was hanged, he was there on the cross. There was no beauty, absolutely no beauty. Every drop of his blood was shed. Why? Because it was for me and for you. And until and unless we do not know, namge adu, it doesn't become a personal experience, we will never able to live that Christian life that God wants us to live. For very reason, ಯಾವ ಕಾರಣಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಆ ನೋವನ್ನು, ಆ ವೇದನೆಯನ್ನು ಅನುಭವಿಸಿದ್ರು, ಈ ದಿನಗಳಲ್ಲಿ ನಾವು ಅದು ಕೇಳಿ ಏನಾಗಿದೆ, ನಮಗೆ ಒಂಥರ ಅದರ ವಿಷಯದಲ್ಲಿ ನಾವು ತುಂಬ ಸಸಾರವಾಗಿ ಯೋಚಿಸ್ತೇವೆ, ಗೊತ್ತೇ ಇಲ್ಲ ನಮಗೆ. But he went through all of that, and the worst was yet to come. ಯಾವಾಗ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನ ಕೈಯನ್ನು ಕೂಡ ಬಿಟ್ಬಿಡ್ತಾರೆ, that utter silence, Jesus couldn't take that because his very breath was communicating with God. ಯೇಸು ಸ್ವಾಮಿಯ ಉಸಿರೇನಂದರೆ ತಂದೆಯಾದ ದೇವರೊಟ್ಟಿಗೆ ಆ ಕಮ್ಯುನಿಕೇಷನ್. ಇವಾಗ ಇಡೀ ಲೋಕದ ನನ್ನ ನಿಮ್ಮ ಪಾಪ ಯೇಸು ಸ್ವಾಮಿಯ ಮೇಲೆ ಇದ್ದ ಕಾರಣ ತಂದೆಯಾದ ದೇವರು ಕೈ ಬಿಟ್ಬಿಡ್ತಾರೆ. ಯಾಕೆ ಯೇಸು ಸ್ವಾಮಿಯ ಕೈ ಬಿಟ್ಬಿಡ್ತಾರೆ? ಯಾಕಂದರೆ ನಮ್ಮ ಕೈ ಹಿಡಿಬೇಕಿತ್ತು. ಅಷ್ಟು ಅಪಾರವಾದ ಪ್ರೀತಿ. ಅನೇಕ ಸಲ ನಾವು ನಮ್ಮ ಕುರಿತವಾಗಿ ತುಂಬ ಹಗುರವಾಗಿ ಮಾತಾಡ್ತೇವಲ್ಲ, ನಮ್ಮ ಬಾಯಿಯ ಮಾತುಗಳು ಹೇಗಿರ್ತದೆ? ತುಂಬ ಹಗುರವಾಗಿ ಮಾತಾಡ್ತೇವೆ. ಬಟ್ ಇಫ್ ವಿ ರಿಯಲೈಸ್ ಹೌ ಮಚ್ ಜೀಸಸ್ ಡಿಡ್ ಫಾರ್ ಅಸ್, ಹೌ ಮಚ್, ಎಷ್ಟು ತಂದೆ ಆದ ದೇವರು ನಮ್ಮ ಕುರಿತ ಯೋಚಿಸ್ತಾರೆ, ಆಗ ನಾವು ಪ್ರತಿಯೊಂದೊಂದು ಕ್ಷಣ, ನಮ್ಮ ಪ್ರತಿಯೊಂದೊಂದು ಕಾರ್ಯಗಳಲ್ಲಿ ನಾವು ಆ ಶಿಲುಬೆಯಲ್ಲಿ ಇರುವ ಯೇಸುವನ್ನು ಯಾವಾಗ ನೋಡ್ತೇವಲ್ಲ, ಆವಾಗ ನಮ್ಮಲ್ಲಿ ಆ ಬದಲಾವಣೆ ಉಂಟಾಗ್ತದೆ. ನಾನು ನಾನು BDS ಜಾಯ್ನ್ ಆದಾಗ ನಮ್ಮ ತಂದೆ ಒಂದು ಚಿಕ್ಕ ಬಿಸ್ನೆಸ್ ಮಾಡ್ತಾರೆ. ನನ್ನ ತಂದೆ ಗೋವಾದಲ್ಲಿ ತುಂಬ ಕಷ್ಟಪಡ್ತಾರೆ ನನ್ನ ಪಪ್ಪ.
ಆಗ BDSಗೆ ನನಗೊಂದು ಟಾಪ್, ಧಾರವಾಡಲ್ಲಿರೋ ಒಂದು ಟಾಪ್ ಏಷ್ಯಾದಲ್ಲೇ ಬೆಸ್ಟ್ ಕಾಲೇಜ್ SDM ಡೆಂಟಲ್ ಕಾಲೇಜಲ್ಲಿ ಹಾಕಿದರು. ಆ ಟೈಮಲ್ಲೇ, ದಿಸ್ ಇಸ್ ಇನ್ 1998 ನಾನು ಕಾಲೇಜಿಗೆ ಜಾಯ್ನ್ ಆದಾಗ ತುಂಬ ಹೊಸ ಅನುಭವ ನನಗೆ. ಹೊಸ ಕಾಲೇಜು, ಫ್ರೆಂಡ್ಸು. ನಾನು ಗೋವಾದಲ್ಲಿ ಒಂದು ಚಿಕ್ಕ, ಗೋವಾ ಅಂದರೆ ಎಲ್ಲರೂ ಗೋವಾ ಪಾರ್ಟೀಸು, ಬೀಚಸ್ ಎಲ್ಲ ಅಂದ್ಕೊಳ್ತಾರೆ. ಆದರೆ ನಮ್ಮ ತಂದೆ ಮೂಲ ಕುಮಟಾದಿಂದ ಇರೋದ್ರಿಂದ ತುಂಬ ಓವರ್ ಪ್ರೊಟೆಕ್ಟಿವ್. ನಾವು 3 ಜನ ಹೆಣ್ಮಕ್ಳು, ಅದಕ್ಕೆ ತುಂಬ ನಮಗೆ ಇಲ್ಲೂ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ನಾವು ತುಂಬ ಕ್ಲೋಸ್ಡ್ ಆಗಿ ಬೆಳೆದೆವು. ಅಷ್ಟು ಮಾಡರ್ನೈಸ್ ಆಗಿ ನಾವು ನಮ್ಮ ಮನೆಯಲ್ಲಿ ಬೆಳಿಲಿಕ್ಕೆ ಬಿಡಲಿಲ್ಲ ನಮ್ಮ ಪಪ್ಪ. 3 ಹೆಣ್ಮಕ್ಳು ದಾರಿ ತಪ್ಪು ಹೋಗ್ತಾರೆ, ಗೋವಾದಲ್ಲಿದ್ದಾರೆ ಅಂತ. ಸೊ ನಾನು ಯಾವಾಗ ಧಾರವಾಡಿಗೆ ಹೋದೆ, ಆವಾಗ ಒಂಥರ ಲಿಬರ್ಟಿ, ಒಂಥರ ಫ್ರೀಡಮ್ಮು. ಅಲ್ಲಿ ಹಾಸ್ಟೆಲ್ಲು ಲೈಫು. ಫಸ್ಟ್ ಇಯರಲ್ಲಿ ನಮ್ಮ ಪಪ್ಪ ತುಂಬ ದುಡ್ಡು ಕಳಿಸೋರು ಬುಕ್ಸಿಗಾಗಿ. ಪಾಪ ನನಗೆ ಕಾಲ್ ಮಾಡಿ, ಪಾಪ ಬುಕ್ಕಿಗೆ ದುಡ್ಡು ಬೇಕಂದರೆ, ಒಂದು ಟೈಮ್ ಹೇಗಾಯ್ತಂದರೆ 10,000 ಬೇಕಿತ್ತು, ಎಷ್ಟೋ ದುಡ್ಡು ಬೇಕಿತ್ತು. 10,000 ಕಳಿಸಿದ್ರು ಪಪ್ಪ. 5 ಡೇಸಲ್ಲಿ 10,000 ಸ್ಪೆಂಡ್ ಮಾಡಿಬಿಟ್ಟೆ. ಬುಕ್ಕಿಗಲ್ಲ, ಎಲ್ಲ ನನ್ನ ಫ್ರೆಂಡ್ಸಿಗೆ ತಿನ್ಲಿಕ್ಕೆ ಕೊಡ್ಸೋದು, ಜ್ಯೂಸು, ಅದು ಇದು. ನಾವು ಅಲ್ಲಿ ತಿರುಗಾಡಿದ್ವಿ ಎಲ್ಲ ಆಯಿತು. ತುಂಬ ಜಾಲಿಯಾಗಿರ್ತಾ ಇದ್ದೆ. ಆ ರಜೆ ಟೈಮಲ್ಲಿ ಗೋವಾಕ್ಕೆ ಹೋದಾಗ ಏನೋ ಒಂಥರ ಸಮಾಧಾನನೇ ಇಲ್ಲ ಮನೇಲಿ ಸಮಾಧಾನ ಇಲ್ಲ ಅಂತ ನಾನು ಹೋಗಿ ಏನಾಯಿತು, ಮಮ್ಮಿಗೆ ನೆಕ್ಕಲ್ಲಿ ಯಾವತ್ತೂ ಒಂದು ಚೈನ್ ಇರ್ತಾಯಿತ್ತು ಚಿಕ್ಕದು. ಅವ್ರ ಮದುವೆ ಟೈಮಲ್ಲಿ ಅವ್ರಿಗೆ ಆ ಚೈನ್ ಅಂದರೆ ತುಂಬ ಇಷ್ಟ. ಚಿಕ್ಕ ಗೋಲ್ಡ್ ಚೈನ್ ಇತ್ತು, ಒಂದು ಕ್ರಾಸ್ ಇತ್ತು ಅದರ ಮೇಲೆ. ಅದು ಕ್ರಾಸ್ ನಂಗೆ ತುಂಬ ಇಷ್ಟ. ಮಮ್ಮಿ ಹಾಕ್ಕೊಂಡಿರಲಿಲ್ಲ. ನನ್ನ ಮಮ್ಮಿಗೆ ಅವಾಗ ಕೇಳ್ತದೆ, ಯಾಕೆ ಮಮ್ಮಿ ಹಾಕ್ಕೊಳ್ಳಿಲ್ಲ. ಆವಾಗ ತುಂಬ ಸಮಯದ ಮೇಲೆ ಗೊತ್ತಾಯಿತು ನನಗೆ, ಆ 10,000 ಕಳಿಸುವಾಗ ಅದು ಇಟ್ಬಿಟ್ಟು ಕಳಿಸಿದ್ರಂತ. ನನಗೆ ತುಂಬ ಬೇಜಾರಾಯಿತು. ನಾನು ಮತ್ತು ನಮ್ಮದು ಏನು ಬಿಸ್ನೆಸ್ ಅಂದರೆ ಶೇವ್ ಚೂಡ ಮಾಡ್ತೇವೆ, ನಮ್ಮ ತಂದೆ ಮಾಡ್ತಾರೆ, ಕಾಂಡಿಮೆಂಟ್ಸ್. ಸೊ ಅದು ಹೇಗಂದರೆ, ದೊಡ್ಡ ಒಲೆ ಇರ್ತದೆ, ಕಡಾಯಿ ಇರ್ತದೆ, ಬೆಂಕಿ, ಅದು ಕುದೀತಾ ಇರ್ತದೆ. ನಾನು ಯಾವತ್ತೂ ರಜೆಗೆ ಹೋದಾಗ ಅಲ್ಲಿ ಹೋಗ್ತಾ ಇದ್ದೆ, ಏನು ಸುಮ್ಮನೆ ತಿನ್ನಲಿಕ್ಕೆ ಎಲ್ಲ. ಹೋಗುವಾಗ ಆ ಸಮಯದಲ್ಲಿ ಏನಾಯಿತು, ನಮ್ಮ ಪಪ್ಪ ಗೋವಾದಲ್ಲಿ ಈ ಟೈಮಲ್ಲಿ ತುಂಬ ಶೆಕೆ ಇದ್ದಾಗ ಪಪ್ಪ ಮಾಡ್ತಾಯಿದ್ರು, ತುಂಬ ಬೆವರು ಸುರಿತಾ ಇತ್ತು. ನನಗದು ನೋಡಿ ಅಯ್ಯೋ ನನ್ನ ಪಪ್ಪ ಇಷ್ಟು ಕಷ್ಟಪಡ್ತಾರಲ್ಲ ಅಂತ ಅನ್ನಿಸ್ತು. ಆಮೇಲೆ ಹಾಸ್ಟೆಲಿಗೆ ಪುನಃ ಬಂದೆ. 5 ವರ್ಷ ನಾನು ತುಂಬ ಕಷ್ಟಪಟ್ಟು ಓದಿದೆ. ಯಾಕಂದರೆ ನಾನು ಯಾವತ್ತೂ ನನ್ನ ಫ್ರೆಂಡ್ಸ್ ಎಲ್ಲ, ನಮಗೆ ಸ್ಯಾಟರ್ಡೇಸ್ ಹಾಸ್ಟೆಲ್ ಮೆಸ್ಸಲ್ಲಿ ಊಟ ಇರಲಿಲ್ಲ, ನಾವು ಹೊರಗೆ ಹೋಗಬೇಕಾಗಿತ್ತು. ಸ್ಯಾಟರ್ಡೇಸ್ ವಾಸ್ ಲೈಕ್ ಎ ಲೀಜರ್ ಟೈಮ್. ಸೊ ಓದ್ಲಿಕ್ಕೆ ತುಂಬ ಇರ್ತದೆ, ವೀಕ್ ಇಡೀ ಓದ್ತೇವೆ. ಅದಕ್ಕೆ ಸ್ಯಾಟರ್ಡೇ ನೈಟ್ ವಿ ವರ್ ಲೆಫ್ಟ್. ಸೊ ಆಲ್ ಮೈ ಫ್ರೆಂಡ್ಸ್ ಇಷ್ಟು ಎಲ್ಲ ಮೂವೀಸಿಗೆ ಹೋಗೋರು, ಪಬ್ಸಿಗೆ ಹೋಗೋರು. ಆದರೆ ನಾನು ಒಬ್ಬಳೇ ಹಾಸ್ಟೆಲಲ್ಲಿ ಇರ್ತಾಯಿದ್ದೆ. ಯಾಕಂದರೆ ಪಪ್ಪ ಮುಖ ಯಾವತ್ತೂ ಕಣ್ಣೆದ್ರಿಗೆ ಬರೋದು. ನಾನು ಶಿಲ್ಪೆಯ ವಿಚಾರದಲ್ಲಿ ಕೆಲವು ದಿನದಿಂದ ಧ್ಯಾನ ಮಾಡ್ತಾ ಇರುವಾಗ ಇದು ನಂಗೆ ನೆನಪಿಗೆ ಬಂತು. ನಾವು ಅನೇಕ ಸಂಗತಿಗಳಲ್ಲಿ ಅನೇಕ ಪಾಪಗಳು ಮಾಡ್ತೇವೆ, ಅನೇಕ ಥರದ ನಮ್ಗೆ ಗೊತ್ತು. ನಾವು ಸಿಟ್ಟು ಮಾಡ್ತೇವೆ, ಬೈತೇವೆ, ಅಥವಾ ನಮ್ಮ ಕೆಲಸದಲ್ಲಿ, ಪರ್ಸ್ನಲ್ ಕೆಲಸದಲ್ಲಿ ತುಂಬ ಅನ್ಯಾಯದ ಕೆಲಸಗಳು ಮಾಡ್ತೇವೆ. ಆದರೆ ಈ ಸಲ ಪ್ರತಿಯೊಂದೊಂದು ಕ್ಷಣ ಆ ಕ್ರೂಜೆಯಲ್ಲಿರುವ ಆ ಯೇಸು ಕಣ್ಣೆದ್ರಿಗೆ ಬರುವಾಗ, ಸ್ವಾಮಿ ನಾನು ಇದು ಮಾಡಿದ್ದೇನೆ, ಮಾಡಬಾರ್ದಾಗಿತ್ತು, ಕರ್ತನೆ ನನ್ನನ್ನು ಕ್ಷಮಿಸು ಎಂದು ನಾವು ಬೇಡುವಾಗ ಆ ಕ್ರೂಜೆಗೆ ಒಂದು ಹೊಸ ಅರ್ಥ, ಒಂದು ಹೊಸ ಇಟ್ ಸ್ಪ್ರೌಟ್ಸ್ ಔಟ್, ಸ್ಪ್ರಿಂಗ್ಸ್ ಔಟ್ ಅ ನ್ಯೂ ಲೈಫ್ ವಿದಿನ್ ಅಸ್. Cross is not only the center of the scripture, but the crucified Christ on the cross should become a personal experience in our life. Cross defines the power in the kingdom. ಆ ಕ್ರೂಜೆಯಲ್ಲಿ ಇರುವ ಬಲ, ಆ ಕ್ರೂಜೆ ನಮಗೆ ಕೊಡುವ ಶಕ್ತಿ ಇನ್ಯಾವುದ್ರಲ್ಲೂ ಇಲ್ಲ. Colossians 2:14 it says that every legal document, Christ crucified by cancelling the record of debt that stood against us with its legal demands. This he set aside, nailing it to the cross. Such a powerful word, alva. Everything that was against me because of my sins, ಯಾವಾಗ ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಜಡಿಯಲ್ಪಟ್ರಲ್ಲ, that moment, ಆ ವೆರಿ ಮೊಮೆಂಟ್, he cancelled everything. ಪ್ರತಿಯೊಂದೊಂದು ಪಟ್ಟಿಯಲ್ಲಿ ಬರೆದ ಪ್ರತಿಯೊಂದೊಂದು ಕ್ಯಾನ್ಸಲ್ ಆಗಿ ಆತನು ಅದನ್ನು ಶಿಲುಬೆಯ ಮೇಲೆ he nailed it to the cross. Legally I am free. And that is why I have the power. ನನಗೆ ಚೇಳುಗಳು, ಸರ್ಪಗಳು, I can trample on them. I have the power. ಅವರ ಮೇಲೆ ನನಗೆ ಬಲ ಇದೆ. I have the power of the enemy. I have the power over the sin. ಪಾಪದ ಮೇಲೆ ನನಗೆ ಅಧಿಕಾರ ಇದೆ.
ನಾನು ಯಾವಾಗ ಆ ಶಿಲುಬೆಯಲ್ಲಿ ಇರುವ ಯೇಸು ಸ್ವಾಮಿಯನ್ನು ನನ್ನ ರಕ್ಷಕನು, ನನ್ನ ಒಡೆಯನು, ನನ್ನ ದೇವರು ಎಂದು ನಾನು ಅಂಗೀಕರಿಸ್ತೇನೆ, ಆ ಕ್ಷಣ ನನಗೆ ಪಾಪದ ಮೇಲೆ ಬರುವ ಅಧಿಕಾರ. ಆಗ ನಾನು ಐ ಆಮ್ ನಾಟ್ ರೂಲ್ಡ್ ಬೈ ಮೈ ಡಿಸೈರ್ಸ್, ಮೈ ಫ್ಲೆಶ್, ಬಟ್ ಎವ್ರಿ ಟೈಮ್, ಪ್ರತಿಯೊಂದೊಂದು ಕ್ಷಣ ನಾನು ಶಿಲುಬೆಯಲ್ಲಿರುವ ಆ ಯೇಸುವನ್ನು ನೋಡುವಾಗ ನಾನು ಸ್ವಾಮಿ ನನಗೆ ಆ ಬಲ, ಆ ಶಕ್ತಿ ಕೊಡ್ತಾರೆ. ಅನೇಕ ಸಂಗತಿಗಳಲ್ಲಿ ನಾವು ನೋಡ್ತೇವೆ, ನಾವು ಈ ಲೋಕದಲ್ಲಿ ಇರೋದು ಕ್ರಿಶ್ಚಿಯನ್ಸ್ ಆಗಿ ಬಹುಶಃ ನಮ್ಮ ಸಭೆಯ ಮೆಂಬರ್ಶಿಪ್ಪಿಂದ ಆಗಲಿ, ನಮ್ಮ ಹೆಸರಿಂದ ಆಗಲಿ, ಕಾಸ್ಟಲ್ಲಿ ಇರುವ ಒಂದು ಆ ಕಾಲಮಿಂದ ಆಗಲಿ, ಆ ರಿಲಿಜನ್ ಪಟ್ಟಿಯಲ್ಲಿ ನಾವು ಬರಿತೇವಲ್ಲ ಆ ಕಾಲಮಲ್ಲಿ, ಅದರ ಬದಲಾಗಿ ಕ್ರೈಸ್ತರಾಗಿ ನಾವು ಬದುಕುದಾದರೆ ವಿ ಮೇಕ್ ಅ ಲಾಟ್ ಆಫ್ ಡಿಫರೆನ್ಸ್ ಫಾರ್ ಆರ್ ಲೈಫ್ಸ್. ಪೇತ್ರನು ಇಲ್ಲಿ ಟು ದ ಬಿಲೀವರ್ಸ್, ಕ್ರಿಶ್ಚಿಯನ್ಸಿಗೆ ಆ ಸಮಯದಲ್ಲಿ ರೋಮನ್ ಎಂಪೈರಲ್ಲಿ ಪ್ರತಿಯೊಬ್ಬರು ಸ್ಲೇವ್ಸ್ ಆಗಿದ್ರು. ಒಂದು ಆಲಯಕ್ಕೆ ಬಂದರೆ ಎಲ್ಲರೂ ಸ್ಲೇವ್ಸು. ಸೊ ಯೇಸುವಲ್ಲಿ ಆ ಕ್ರೂಜಲ್ಲಿ ಇರುವ ಆ ಸ್ವಾತಂತ್ರ್ಯವನ್ನು, ಕ್ರೂಜಲ್ಲಿ ಇರುವ ಆ ಬಿಡುಗಡೆಯನ್ನು ಜನರು ಇನ್ನೊಂದು ರೀತಿಯಲ್ಲಿ ಉಪಯೋಗಿಸಬಾರ್ದೆಂದು ಪೇತ್ರನು ಹೇಳ್ತಾನೆ, ನೀವು ತಗ್ಗಿಸಲ್ಪಡಬೇಕು. ಯಾಕಂದರೆ ಶಿಲುಬೆಯ ಗುರುತು ಇಟ್ಸ್ ಹ್ಯೂಮಿಲಿಟಿ. ಗಾಡ್ ಹೂ ಹ್ಯಾಡ್ ಟು ಬಿ, ತಂದೆಯಾದ ದೇವರ ಬಳಿಯಲ್ಲಿ ಕೂತಿರುವ ಆ ಮಗನು ಬಂದು ಇಲ್ಲಿ ಅವರ ಮಾನಕ್ಕೆ, ನಿಂದೆಗೆ, ನೋವಿಗೆ ಗುರಿ ಆಗ್ತಾ ಇದ್ದಾರೆ ನನಗೋಸ್ಕರ. ಸೈನ್ ಆಫ್ ಹ್ಯೂಮಿಲಿಟಿ. ದ್ಯಾಟ್ ಹ್ಯೂಮಿಲಿಟಿ, ಆ ದೀನತೆಯಲ್ಲಿ ಇರುವ ಬಲ ಇನ್ಯಾವುದರಲ್ಲೂ ಇಲ್ಲ. ಅನೇಕ ಕಾನ್ವರ್ಸೇಷನಲ್ಲಿ ನೀವು ಹೇಳೋದು ಕೇಳಿಸ್ಬೋದು, ನನ್ನ ತಪ್ಪಿದ್ರೆ ನಾನು ಸುಮ್ಮನೆ ಇರ್ತೇನೆ, ನಾನು ತಪ್ಪಿಲ್ಲ ಅಂದರೆ ನಾನು ಯಾರಿಗೂ ಬಿಡೋದಿಲ್ಲ ಮಾತಾಡ್ತೇವಲ್ವಾ. ಆ್ಯಕ್ಚುಲಿ ತುಂಬ ಲೌಕಿಕವಾದ ಮಾತು ನೋಡಿ. ಯಾಕಂದರೆ ಇಲ್ಲಿ ಪೇತ್ರನು ಹೇಳ್ತಾನೆ, ಯಾವಾಗ ನಿನ್ನ ತಪ್ಪಿದೆ ನೀನು ಒಪ್ಕೊಳ್ತೀಯಲ್ಲ ಅಥವಾ ಸುಮ್ಮನೆ ಇರ್ತಿ, ಅದು ಶ್ರೇಷ್ಠವಲ್ಲ. ಯಾವಾಗ ನಿನ್ನ ತಪ್ಪಿರುವುದೇ ಇಲ್ಲ, you have not done anything wrong, but you choose to be silent. Why? Because your role model, your hero, your Jesus, that is Jesus. ಅವರು ಸುಮ್ಮನೆ ಇರುವಾಗ ನಾನೇನು? ಕೋರಿ ಟೆನ್ ಬೂಮ್ ಅವರ ಬಯೋಗ್ರಫಿ ನೀವು ಎಷ್ಟು ಜನ ಓದಿದ್ರು ಗೊತ್ತಿಲ್ಲ. ಹಿಟ್ಲರ್ನ ಕಾಲದಲ್ಲಿ ಇವರು ಒಂದು ಜೂ. ಸೊ ಇವರೇನು ಮಾಡ್ತಾಯಿದ್ರು ಅಂದರೆ, ಅನೇಕ ಜ್ಯೂಸನ್ನು ತಮ್ಮ ಮನೆಯಲ್ಲಿ ಬಚ್ಚಿಡ್ತಾಯಿದ್ರು. ಆದರೆ ಗೊತ್ತಾಯಿತು ಹಿಟ್ಲರ್ ಅವರಿಗೆ, ಜರ್ಮನ್ಸಿಗೆ ಗೊತ್ತಾಯಿತು. ಅವರಿಗೆ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಕರ್ಕೊಂಡು ಹೋದರು. ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಇರುವ ಆ ಪೇನ್, ಅವ್ರಿಗೆ ಕೊಟ್ಟ ಆ ಟಾರ್ಚರ್, ಆ ಅನುಭವ ಅಷ್ಟೆಲ್ಲ ನಾನು ಬಯೋಗ್ರಫಿ ಓದುವಾಗ ಯಾವತ್ತೂ ಅನ್ಕೋತಾ ಇದೆ, ವಾಟ್ ಮೇಡ್ ಹರ್ ಥಿಂಕ್. ಯಾಕಂದರೆ ಇವತ್ತಿನ ದಿನಗಳಲ್ಲಿ ನಮಗೆ ಒಂದು ಸೋಲ್ ಬರಲಿ, ಒಂದು ಕೆಲಸ ಆಗದೆ ಹೋದರೆ, ಅಥವಾ ಒಂದೇನಾದರೂ ನೋವಿದೆ, ಕಾಯಿಲೆ ಇದೆ, ದಿನ ಬೇಡ್ತಾ ಇದ್ದಾನೆ, 2-3 ದಿನ ಬೇಡ್ತಾನೆ, 3ನೇ ದಿನ ಆಗೋದಿಲ್ಲ, ಅಯ್ಯೋ ಆ ನಂಬಿಕೆ ಇಲ್ಲಿಯೋ ಹೋಗ್ಬಿಡ್ತದೆ. ಆದರೆ ಕೋರಿ ಟಿಲ್ ದ ಎಂಡ್ ಶಿ ಸಾ, ಅವರು ತನ್ನ ಅಕ್ಕ ಮತ್ತು ಅವ್ರ ಜೊತೆಗೆ, ಬ್ಲೆಸ್ಸಿ ವಾಸ್ ಅ ಸಿಸ್ಟರ್, ಬ್ಲೆಸ್ಸಿ ಮತ್ತು ಅವರು ಜೊತೆಗೆ ಹೋಗಿ ಅಲ್ಲಿ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ತುಂಬ ಕಷ್ಟ ಅನುಭವಿಸಿದ್ರು. ತುಂಬ ಆಟೋಬಯೋಗ್ರಫಿ ಓದಿದರೆ, ಅಥವಾ ನಿಮಗೆ ಯೂಟ್ಯೂಬಲ್ಲಿ ಅದು ಮೂವಿ ಕೂಡ ಇದೆ, ಅದು ನೋಡಿದ್ರೆ ಏನು ಹೇಳ್ತಾರೆ ಅಂದರೆ, ಆ ಮೂವಿಲಿ ಅಷ್ಟೊಂದು ನೋವು ತೋರಿಸೋದಿಲ್ಲ. ಯಾಕಂದರೆ ಆ ನೋವನ್ನು ನೋಡಿದರೆ ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ವಿ ಕೆನ್ ನಾಟ್ ಟಾಲರೇಟ್ ದಟ್ ಮಚ್ ಅಮೌಂಟ್ ಆಫ್ ಪೇನ್ ಅವರು ಅನುಭವಿಸಿದ್ರು. ಆದರೆ ಕೊನೆಗೆ, ಬಟ್ ಇನ್ ಎವ್ರಿ ಸಫರಿಂಗ್, ಕೋರಿ ಏನು ಹೇಳ್ತಾರಂದರೆ ಅವರ ಇಂಟರ್ವ್ಯೂವಲ್ಲಿ, ಪ್ರತಿ ಒಂದೊಂದು ಆ ನೋವಲ್ಲಿ, ಆ ವೇದನೆಯಲ್ಲಿ, ಆ ಸೋಲಲ್ಲಿ ಅವರು ಯೇಸುವನ್ನು ನೋಡಿದ್ರು. ಈ ದಿನ ನಾವು ಶಿಲುಬೆಯನ್ನು ನೋಡಿದಾಗ, ನಾನು ನೋವನ್ನು ಅನುಭವಿಸುವಾಗ, ಸ್ವಾಮಿ ನಿನಗೆ ಗೊತ್ತು ನಾನು ಏನು ನೋವನ್ನು ಅನುಭವಿಸ್ತಾ ಇದ್ದೇನೆ, ರಿಜೆಕ್ಷನನ್ನು ಅನುಭವಿಸ್ತಾ ಇದ್ದಾನೆ, ಫೇಲಿಯರನ್ನು ಅನುಭವಿಸ್ತಾ ಇದ್ದಾನೆ. ನಮ್ಮ ಕೃತ್ಯಗಳಲ್ಲಿ ನಾವು ಆ ದೀನತೆ ಯೇಸುವಿನಲ್ಲಿರುವ ಆ ದೀನತೆಯನ್ನು ನಾವು ನಮ್ಮೊಳಗೆ ಹಾಕಿದರೆ ನಮ್ಮ ಜೀವಿತಗಳು ಎಷ್ಟೊಂದು ಬದಲಾಗ್ಬಿಡ್ತದೆ. ಆವಾಗ ಸಭೆಗಳಲ್ಲಿ ನಾನು ಸೇವೆ ಮಾಡಬೇಕು, ನೀನು ಸೇವೆ ಮಾಡಬೇಕು, ಆ ಜಗಳಗಳಿರುವುದಿಲ್ಲ.
ಸೇವೆ ಮಾಡಬೇಕಂದ್ರೆ ಸ್ವಾಮಿ ಹೇಗೋ ನನ್ನನ್ನು ಉಪಯೋಗಿಸ್ತಾರೆ, ಜಗಳ ಮಾಡೇ ನಾನು ಸೇವೆ ಮಾಡಬೇಕಾ? ಅಥವಾ ಮನೆಗಳಲ್ಲಿ ಅನೇಕ ಸಲ ನಾವು ಜಗಳ ಮಾಡ್ತೇವೆ. ನಮ್ಮ ಮಕ್ಕಳೇನು ನೋಡ್ತಾರೆ? ನಮ್ಮ ಮಕ್ಕಳು ಲೌಕಿಕ ರೀತಿಯಲ್ಲಿ ಜಗಳ ಮಾಡಿ ನನಗೇನು ಬೇಕೋ ಅದನ್ನು ನಾನು ಪಡ್ಕೊಳ್ಬೇಕು ಅಂತ ನೋಡ್ತಾರೋ, ಅಥವಾ ನಾನು ಯೇಸುವನ್ನು ನನ್ನ ರೋಲ್ ಮಾಡೆಲ್ ಆಗಿಟ್ಟು ಯೇಸುವನ್ನು ನನ್ನ ರೋಲ್ ಮಾಡೆಲ್ ಆಗಿಡ್ಬೇಕು. ಎಕ್ಸ್ಕ್ಯೂಸ್ ಮೀ. ಯೇಸುವನ್ನು ನಾನು ರೋಲ್ ಮಾಡೆಲ್ ಆಗಿಟ್ಕೊಂಡು ನನ್ನ ಫ್ಯಾಮ್ಲಿಯಲ್ಲಿ, ನನ್ನ ಕೆಲಸ ಕಾರ್ಯಗಳಲ್ಲಿ ನಾನು ಇಡ್ತೇನಾ? ಆ ಕ್ರೂಜೆ, ಶಿಲ್ಬೆಲ್ ಜಡಿಯಲ್ಪಟ್ಟ ಆ ಯೇಸು ನಮ್ಮಲ್ಲಿ ಏನು ಬದಲಾವಣೆ ಮಾಡ್ತಾ ಇದೆ? ಈ ದಿನಗಳಲ್ಲಿ 40 ದಿನ ಅನೇಕರು ಅನೇಕ ಥರದ ಆಹಾರ ಪದಾರ್ಥಗಳನ್ನು ಬಿಡ್ತೇವೆ. ಇನ್ನು ಕೆಲವು ಅಡಿಕ್ಷನ್ಸನ್ನು ಬಿಡ್ತಾರೆ. ಬಟ್ until and unless that doesn't become a pattern of our life, I don't think we give meaning to that Christ. There is power, dear friends. There is power in that cross. We need to pray. ನಾವು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ಆ ಶಿಲುಬೆ ಬರೀ ಶಿಲುಬೆ ಆಗಿ ನಮ್ಮ ಕತ್ತಲ್ಲೋ ನಮ್ಮ ಆರ್ನಮೆಂಟ್ಸಲ್ಲೋ ಇರದೆ ಅದು ಒಂದು ಅರ್ಥಗರ್ಭಿತವಾದ ಸಂಗತಿ ನಮ್ಮ ಜೀವಿತದಲ್ಲಿ ಆಗಬೇಕು. ಆಗ ನಾವು ಯಾವಾಗ ಅದು ರೆವಲೇಷನ್, ಆ ಪ್ರಕಟಣೆ ನಮಗೆ ಉಂಟಾಗ್ತದೆ, ಸ್ವಾಮಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೋಲುಗಳು ನಮಗಿಲ್ಲ, ವ್ಯಾಧಿ ನಮಗಿಲ್ಲ. ಯಾಕಂದರೆ ಸ್ವಾಮಿ ಆತನ ಬಾಸುಂಡೆಗಳಲ್ಲಿ, ಬೈ ಹಿಸ್ ಸ್ಟ್ರೈಪ್ಸ್ ವಿ ಆರ್ ಹೀಲ್ಡ್. ಸೋಲ್ಗಳು ಕೂಡ ನಮಗಿಲ್ಲ. ಆದರೆ ಈ ದಿನ ನಾನೇನು ಮಾಡಬೇಕು? ಅದನ್ನು ಹೇಗೆ, ಆ ಶಿಲುಬೆ ಹೇಗೆ ನನ್ನ ಸ್ವತ್ತಾಗಿರಬೇಕು? ನಂಬಿಕೆಯಿಂದ ಸ್ವಾಮಿ, ಆ ಶಿಲುಬೆಯ ಗುರುತು. ಸ್ವಾಮಿ, ಪಾಪ ಮಾಡಿದ್ದೇನೆ, ನನ್ನ ಪಾಪವಾಗಿ ನೀನು ಜಡಿಯಲ್ಪಟ್ಟಿ ಆ ಸ್ಥಳದಲ್ಲಿ ನಾನಿರಬೇಕಾಗಿತ್ತು. ಪಾಪವನ್ನು ಕ್ಷಮಿಸುವ ಆ ಪವರ್ ಇರೋದು ಯೇಸು ಸ್ವಾಮಿಯ ಅಷ್ಟೇ, ಆ ರಕ್ತದಲ್ಲಷ್ಟೇ. ಇನ್ನು ಲೋಕದ ಯಾವ ಫಿಲಾಸಫೀಸಲ್ಲಿ ಇಲ್ಲ. ವಿ ಡೋಂಟ್ ಹ್ಯಾವ್ ಇಟ್ ಎನಿವೇರ್. ಕ್ರೈಸ್ಟ್, ಕ್ರೂಸಿಫೈಡ್ ಕ್ರೈಸ್ಟ್ should be the center focus. ಅದು ನಮ್ಮ ಜೀವಿತದ ಕೇಂದ್ರ ಬಿಂದು ಆಗಿರಬೇಕು. Let's look to Lord in prayer. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ರಾಜ. ನಮಗೋಸ್ಕರ ಎಷ್ಟೊಂದು ನೋವನ್ನು ಅನುಭವಿಸಿದ್ದಿ ತಂದೆ. ಯೇಸುವೆ, ನಮಗೋಸ್ಕರ ಎಷ್ಟೊಂದು ಅನುಭವಿಸಿದಿ. ಈ ಸಮಯ ಆ ಶಿಲುಬೆ ನಮ್ಮೊಬ್ಬೊಬ್ಬರಿಗೆ ಸ್ವಾಮಿ ಒಂದು ರಿಯಾಲಿಟಿ ಆಗಿರಬೇಕು. ಇಲ್ಲಿಂದ ನಾವು ಹೋಗುವಾಗ ಕರ್ತನೆ, ಅದು ನಮ್ಮೊಂದಿಗೆ ಮಾತನಾಡಬೇಕು ಸ್ವಾಮಿ. ಸ್ವಾಮಿ, ಬರೀ 40 ದಿನ ಅಲ್ಲ ಸ್ವಾಮಿ, ಆದರೆ ಈ ದಿನದಿಂದ ನಮ್ಮ ಕೊನೆಯ ಉಸಿರಿನವರೆಗೆ ಆ ಶಿಲುಬೆ ನಮ್ಮ ಜೀವನದ ಕೇಂದ್ರ ಬಿಂದು ಆಗಿರಬೇಕು ಸ್ವಾಮಿ. ಆ ಪ್ರಕಟಣೆಯನ್ನು ನೀನು ನಮಗೆ ಪ್ರಕಟ ಮಾಡು ಸ್ವಾಮಿ. ಒಂದು ಹೊಸ ಅನುಭವವನ್ನು ಕೊಡು ಸ್ವಾಮಿ. ಅನುಭವ ನಮಗೆ ಬೇಕು ಕರ್ತ. ಸಾಕಾಯಿತು ಸ್ವಾಮಿ, ಆ ಸೂಪರ್ಫಿಷಿಯಲ್ ಲೈಫ್ ಸಾಕಾಗ್ಬಿಡ್ತು ಕರ್ತನೆ. ಈ ದಿನ ಸ್ವಾಮಿ, ಇಲ್ಲಿ ನಿನ್ನ ಜನರು ನಾವೆಲ್ಲರೂ ಬಂದು ಒಂದೇ ಕೇಳ್ತಾ ಇದ್ದಾವೆ ಸ್ವಾಮಿ, ಆ ಶಿಲುಬೆ ಸ್ವಾಮಿ ಒಂದು ಹೊಸ ರಿಯಾಲಿಟಿಯಾಗಿ ನಮ್ಮ ಲೈಫಲ್ಲಿ ಇರಬೇಕು ಕರ್ತನೆ.
ಪ್ರತಿಯೊಂದೊಂದು ನಿಮಿಷ, ಪ್ರತಿಯೊಂದೊಂದು ಕ್ಷಣ ಕರ್ತನೆ ಅದು ನಮ್ಮ ಕಣ್ಣೆದುರಿಗೆ ಇರಬೇಕು ಸ್ವಾಮಿ. ಆಗಲೇ ಕರ್ತನೆ ನಾವು ಆತ್ಮಿಕವಾಗಿ ಬೆಳಿಬೋದು. ಆಗಲೇ ನಮ್ಮ ಜೀವಿತಗಳಲ್ಲಿ ಬದಲಾವಣೆಯನ್ನು ನಾವು ನೋಡ್ಬೋದು. ನೀನು ಕೊಟ್ಟ ಅಥಾರಿಟಿಯನ್ನು, ಆ ಬಲವನ್ನು, ಆ ಶಕ್ತಿಯನ್ನು ನಾವು ಅನುಭವಿಸ್ಬೋದು ಸ್ವಾಮಿ. ಕರ್ತನೆ, ನಮ್ಮಲ್ಲಿರುವ ಪ್ರತಿ ಒಬ್ಬೊಬ್ಬರು ಈ ದಿನದಿಂದ ಒಂದು ಹೊಸ ಬಲವನ್ನು ನಮ್ಮ ಜೀವಿತದಲ್ಲಿ ನಾವು ನೋಡಬೇಕು ಕರ್ತ. ಈ ಸಮಯ ಎಲ್ಲವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸ್ತೇವೆ ರಾಜ. ಕರ್ತನೆ, ಬರುವ ದಿನಗಳಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಿ. ಸ್ತೋತ್ರ ಯೇಸು ನಾಮದಲ್ಲಿ, ಆಮೆನ್. ಶಿಲುಬೆಯ ಧ್ಯಾನದ ಈ ಸಮಯದಲ್ಲಿ ಶಿಲುಬೆಯನ್ನು ನಾವು ಹೇಗೆ ಅದನ್ನು ಅನುಭವಿಸಬೇಕು, ಕುಟುಂಬದಲ್ಲಿ ಮತ್ತು ಕ್ರಿಸ್ತನಿಗಾಗಿ ಅನುಭವಿಸಿದಂಥ ಟೋರಿಕೂಮ್ ಅವರ ವಿಷಯದಲ್ಲಿ ಅತ್ಯುತ್ತಮವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ದೇವರು ಅವರನ್ನು ಬಹಳವಾಗಿ ಆಶೀರ್ವದಿಸಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ಉಪಯೋಗಿಸಿ ಅವರನ್ನು ಬಲಪಡಿಸಲಿ ಎಂಬುದಾಗಿ ನಾನು ಕರ್ತನನ್ನು ಬೇಡಿಕೊಳ್ಳುವವನಾಗಿದ್ದೇನೆ. ಮತ್ತು ಸಭಾಪಾಲಕರ ಪರವಾಗಿ ಮತ್ತು ಸಭಾಪಾಲನಾ ಸಮಿತಿಯ ಪರವಾಗಿ ಮತ್ತು ಸಭೆಯವರಾದ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವವನಾಗಿದ್ದೇನೆ. ಹೀಗೆ ನಾವು ಈ ಸಮಯದಲ್ಲಿ ಎದ್ದು ನಿಂತುಕೊಂಡು ನಾವು ನಂಬಿರುವಂಥ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಅರಿಕೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೇರಿ ಹೋಗಿ ಸರ್ವಶಕ್ತನಾದ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಾವು ಸ್ವಲ್ಪ ಕಾಲ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ಮಕ್ಕಳಾದ ನಾವು ಈ ಶ್ರಮೆಯಿಂದ ಧ್ಯಾನಿಸುವಂಥ ಸಮಯದಲ್ಲಿ ಸ್ವಾಮಿ ನಮ್ಮನ್ನು ನಡೆಸಿದ್ದೀರಾ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಸ್ವಾಮಿ, ನೀವು ಮಾಡಿದ ಉಪಕಾರಗಳನ್ನು ಸ್ಮರಿಸಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮನ್ನು ಕಳೆದ ಎಲ್ಲ ದಿನಗಳಲ್ಲಿ ನಮ್ಮನ್ನು ನೀವು ಆಶೀರ್ವಾದದಿಂದ ತುಂಬಿಸಿ ನಮಗೆ ಬೇಕಾದಂಥ ಆರೋಗ್ಯ ಬಲ ಶಕ್ತಿಗಳನ್ನು ಕೊಟ್ಟು ನಡೆಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅದೇ ರೀತಿಯಲ್ಲಿ ಇಲ್ಲಿ ಬಂದು ಸೇರುವಂತೆ ನಮ್ಮೆಲ್ಲರ ಮನಸ್ಸನ್ನು ಪ್ರೇರೇಪಿಸಿ ಇಲ್ಲಿ ಬಂದು ವಾಕ್ಯವನ್ನು ಕೇಳಿ ನಾವು ಬಲ ಹೊಂದುವಂತೆ ನೀವು ನಡೆಸಿದ್ದೀರಿ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಸ್ವಾಮಿ, ಇಲ್ಲಿ ಬಂದು ಸೇರಿರುವಂಥ ಎಲ್ಲ ಪ್ರಿಯರನ್ನು, ಅವರ ಕುಟುಂಬಗಳನ್ನು ನೀನು ಹೇರಳವಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಿರಿ ಮತ್ತು ಮುಂದಿನ ದಿನಗಳಲ್ಲಿ ಸ್ವಾಮಿ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರೆಲ್ಲರನ್ನು ಆಶೀರ್ವದಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಮತ್ತು ಆನ್ಲೈನ್ನಲ್ಲಿ ನೋಡುತ್ತಿರುವಂಥ ಪ್ರತಿಯೊಂದು ಸಭೆಯವರನ್ನು ನೀನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ತಂದೆಯೇ, ಈ ಸಮಯದಲ್ಲಿ ನಾವು ಪ್ರತಿ ವಾರವೂ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನಮಗೆ ಹೊಸದನ್ನು ನೀವು ಕಲಿಸಿಕೊಡ್ತಾ ಇದ್ದೀರಾ. ಆ ಎಲ್ಲವನ್ನು ನಾವು ಹೃದಯಪೂರ್ವಕವಾಗಿ ನಾವು ಅಂಗೀಕರಿಸಿ ಅವುಗಳನ್ನು ಧ್ಯಾನಿಸುವವರಾಗಿ ಈ ಲೋಕದಲ್ಲಿ ಮಹತ್ತರವಾದ ಸಾಕ್ಷಿಗಳಾಗಿ ನಿಮಗೋಸ್ಕರ ನಿಲ್ಲುವಂತೆ ನಮ್ಮನ್ನು ಬಲಪಡಿಸಿರಿ. ಹೀಗೆ ಈ ಲೆಂಟ್ ಸೀಸನ್ ಮತ್ತು ಈ ಶ್ರಮ ಮರಣವನ್ನು ಧ್ಯಾನಿಸುವಂಥ ದಿನಗಳು ಅವು ನಮ್ಮ ಕೇವಲ ಆಚರಣೆಗಾಗಿ ಅಲ್ಲ ಸ್ವಾಮಿ, ನಮ್ಮ ಬಾಳಿನ ಸೊತ್ತಾಗಿ ಅವುಗಳ ಮೂಲಕ ನಾವು ಪರಿವರ್ತನೆ ಹೊಂದಿದಂಥ ಜೀವಿತದ ಮೂಲಕ ಹೊಸ ಜೀವಿತವನ್ನು ಕಂಡುಕೊಂಡು ಈ ಲೋಕದಲ್ಲಿ ಜೀವಿಸಲಿಕ್ಕಾಗುವ ಹಾಗೆ ಕೃಪೆ ಮಾಡಿರಿ. ಹೀಗೆ ಸ್ವಾಮಿ, ಯಾರ್ಯಾರು ಕಷ್ಟದಲ್ಲಿ, ತೊಂದರೆಯಲ್ಲಿ, ಅನಾರೋಗ್ಯದಲ್ಲಿ, ಆರ್ಥಿಕ ಸಮಸ್ಯೆಗಳಲ್ಲಿ ಇದ್ದಾರೋ ಅಂಥ ಎಲ್ಲ ಕುಟುಂಬಗಳನ್ನು ನೀವು ಹೇರಳವಾಗಿ ಆಶೀರ್ವದಿಸಿ ಬಲಪಡಿಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಹೀಗೆ ಸ್ವಾಮಿ, ನಮ್ಮೆಲ್ಲರನ್ನು ನಿಮ್ಮ ಜೋಕೆಯುಳ್ಳ ಹಸ್ತಕ್ಕೆ ಈ ಸಮಯದಲ್ಲಿ ಒಪ್ಪಿಸಿಕೊಡುತ್ತೇವೆ.
ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಬಂದು ನಿನ್ನ ಆಲಯದಲ್ಲಿ ಸೇರಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ನಿನ್ನನ್ನು ಸ್ತುತಿಸಿ ಆರಾಧಿಸುವಂತೆ ನಮ್ಮೆಲ್ಲರನ್ನು ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುವವರಾಗಿದ್ದೇವೆ. ಹೀಗೆ ನಮ್ಮನ್ನು ನಿಮ್ಮ ಜೋಕೆಯುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ರಕ್ಷಕನೂ ಒಡೆಯನೂ ಆಗಿರುವಂಥ ಯೇಸುವಿನ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಾವು ನಿಂತಿರುವ ಹಾಗೆ ಕೊನೆಯದಾಗಿ ಸಂಗೀತವನ್ನು ಹಾಡಿಕೊಳ್ಳೋಣ. ನಿನ್ನ ಹತ್ರ ದೇವರೇ ಎಂಬ ಸಂಗೀತವನ್ನು ಹಾಡಿಕೊಳ್ಳೋಣ. ನಾವೆಲ್ಲರೂ ಒಟ್ಟಾಗಿ ಕರ್ತನು ತಾನೇ ಕಲಿಸಿದಂಥ ಪ್ರಾರ್ಥನೆಯನ್ನು ಹೇಳಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು.
ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ವಿಶ್ವಾಸದಿಂದ ಅಂತ್ಯಾಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೂ ನಿನ್ನನ್ನು ಆರಾಧಿಸುವ ಎಲ್ಲ ವಿಶ್ವಾಸಿಗಳೊಂದಿಗೆ ಸದಾ ನೆಲೆಸಿರಲಿ. ಆಮೇನ್.